ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಹಿಳೆಯರು ಮತ ಎಂಬ ಅಸ್ತ್ರದ ಮೂಲಕ ಈ ಬಾರಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಲು ದೇಶದ ಭದ್ರತೆ ಮತ್ತು ಭವಿಷ್ಯವನ್ನು ಕಾಪಾಡಲು ಬಿಜೆಪಿಗೆ ಮತ ಚಲಾಯಿಸಬೇಕು ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಶಹಾಬಾದ್ನಲ್ಲಿ ನಡೆದ ಮಹಿಳಾ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುತ್ತಾ 18ನೇ ಲೋಕಸಭೆಯ ಈ ಚುನಾವಣೆಯು ಅಳಿವು ಉಳಿವಿನ ಪ್ರಶ್ನೆ ಮತ್ತು ಬದುಕಿನ ಸುರಕ್ಷತೆಯ ದೊಡ್ಡ ಸವಾಲು ಇರುವ ಚುನಾವಣೆ ಆಗಿರುವುದರಿಂದ ದುಷ್ಟ ಶಕ್ತಿಗಳನ್ನು ದಮನಿಸಲು ಮಹಿಳೆಯರು ಒಗ್ಗಟ್ಟಾಗಿ ತಮ್ಮ ಮತ ಅಸ್ತ್ರ ಬಳಸಿ ಶಕ್ತಿಯನ್ನು ತೋರಿಸಬೇಕಾಗಿದೆ ಎಂದರು. ಪಾರ್ಲಿಮೆಂಟ್ ಹೋಗ್ಬೋದು 5 ವರ್ಷದ ಪಾರ್ಲಿಮೆಂಟ್ ಎಂಟ್ರಿ ಕೇರಳ ಪಾರ್ಲಿಮೆಂಟ್ ಎಂಟ್ರಿ ಆದ ಕೂಡಲೇ ಜಯ ಶ್ರೀರಾಮ ಅಂತ ಕೂಗ್ತಿದ್ರು. ಆದ್ರೆ ನಮ್ಮವರು ಕೆಲವರು ಜಯ ಶ್ರೀರಾಮಲ್ಲ ಜಯ ಸೀತಾರಾಮ ಅಂತಿದ್ರು. ಬರೀ ರಾಮಲ್ಲ ಸೀತಾರಾಮ ಜಯ ಹೊಡೆಯುವ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಿಮಗೆ ಗೊತ್ತಿದೆ, ಹಿಂದೆ ಯಾರಿಗೆ ಧೈರ್ಯ ಇರಲಿಲ್ಲ, ಯಾವ ಸರ್ಕಾರಕ್ಕೂ ಧೈರ್ಯ ಇರಲಿಲ್ಲ. ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಪಾರ್ಟಿ ಸಮ್ಮಿಶ್ರ ಸರ್ಕಾರ ಆಗಲಿ ಯಾರಿಗೆ ಮಹಿಳೆಯರ ಬಗ್ಗೆ ಅವರಿಗೆ ಎಂಪವರ್ಮೆಂಟ್ ಮಾಡಬೇಕು, ಶಕ್ತಿ ಕೊಡಬೇಕು ಅಂತ ಹೇಳಿ ಯಾರಿಗೆ ಧೈರ್ಯ ಇರಲಿಲ್ಲ. ಈ ಧೈರ್ಯ ಕೇವಲ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರಿಗೆ ಧೈರ್ಯ ಇತ್ತು. ಹೊಸ ಪಾರ್ಲಿಮೆಂಟ್ ಕಟ್ಟಿದ ಮೇಲೆ, ಗಣಪತಿ ಪೂಜೆ ಮಾಡಿದ ಮೇಲೆ ಪಾರ್ಲಿಮೆಂಟ್ ವಿಶ್ವಾಸದಲ್ಲಿ ಮೊಟ್ಟ ಮೊದಲಿಗೆ ಐತಿಹಾಸಿಕ ಬಿಲ್ ಪಾಸ್ ಮಾಡಿದ ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಇನ್ನೊಂದು 4 ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ ಕಕ್ಷೆ ಒಂದು ಮಹಿಳೆ ಎಂಪಿ 2ರಿಂದ 3 ಎಂಪಿ ಮಹಿಳೆ ಎಂಪಿ ಯಾರು ಹಚ್ಚೋದು ಮುಂದೆ ನೀವು ಡಿಸೈಡ್ ಮಾಡೋದು ಪಾರ್ಟಿ. ನಮ್ಮ ಪಾರ್ಟಿ ಇವತ್ತು ಈ ಎಲೆಕ್ಷನ್ ನಮ್ಮವರೇ ಸ್ವಲ್ಪ ಕೇಳ್ರಿ. ಈ ಎಲೆಕ್ಷನ್, ಈ ಪಾರ್ಲಿಮೆಂಟ್ ಎಲೆಕ್ಷನ್ 18ನೇ ಪಾರ್ಲಿಮೆಂಟ್ ಎಲೆಕ್ಷನ್, ಈ ಎಲೆಕ್ಷನ್ ವಿಶೇಷ ಎಲೆಕ್ಷನ್. ಇದು ಆರ್ಡಿನರಿ ಸಾಮಾನ್ಯ ಎಲೆಕ್ಷನ್ ಅಲ್ಲ, ನಮ್ಮ ಉಳಿಯುವ ಎಲೆಕ್ಷನ್, ಎಕ್ಸಿಸ್ಟೆನ್ಸ್ ಎಲೆಕ್ಷನ್, ನಮ್ಮ ಬದುಕಿನ ಸುರಕ್ಷತೆಯ ಎಲೆಕ್ಷನ್. ಇವತ್ತು ದುಷ್ಟ ಶಕ್ತಿಗಳು ಮೋದಿಜಿ ವಿರುದ್ಧ ಬಾಯಿ ಬಂದು ಮಾತಾಡ್ತಾ ಇದ್ದಾರೆ. ಅವ್ರು ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. जिनका औकात नहीं है वो भी मोदी जी के खिलाफ बात करने का लोग कोशिश कर रहे हैं. ನಾವು ಕೇಳ್ತಾ ಇದ್ದೀವಿ, ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿ ಮಾಡೋದು ಒಂದೇ ಕೆಲಸ ಮೋದಿ ಜಿ ಕೈಬೇಕು. ಇವತ್ತು ಕಾಂಗ್ರೆಸ್ ಅವರು ಹಿಂದೆ 60 ವರ್ಷ ಕೆಲಸ ಮಾಡಿದಾಗ ಕೇವಲ 10 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಮ್ಮವ್ರೆ. ಇವತ್ತು 100 ಸಲ ಏಕ ವಾರ ಅಂತೀವಿ ನಾವು. ಇವತ್ತು ದೊಡ್ಡ ಅಸ್ತ್ರ ನಿಮಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಈ ಭಾಗಕ್ಕೆ ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ವಲಸೆ ಹೋಗುವುದು. ನಮ್ಮ ಹೆಣ್ಮಕ್ಕಳು, ತಾಯಂದಿರು, ಹಿಂದೂ ಸಮಾಜದವರು, ಕೋಲಿ ಸಮಾಜ, ಬಂಜಾರ ಸಮಾಜ, ದಲಿತರು ಎಲ್ಲರೂ ಹೊರ ಹೆಣ್ಮಕ್ಕಳು ರಾಜ್ಯ ಬಿಟ್ಟು ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಹೆಣ್ಮಕ್ಕಳು ತಮ್ಮ ಮಕ್ಕಳಿಗೆ, ತಾಯಿ ತಂದವರಿಗೆ ಬಿಟ್ಟು ಗಂಡ ಹೆಂಡತಿ ತುಳಿಲಿಕ್ಕೆ ಹೋಗ್ತಾರೆ. 60-70 ವರ್ಷ ಕಾಂಗ್ರೆಸ್ ಆಳಿದೆ. ನಮಗೆ ಇಲ್ಲಿ ಯಾಕೆ ಹೋಗಿದ್ದಾರೆ ಎಲ್ಲಕ್ಕಿಂತ ಜಾಸ್ತಿ ವರ್ಷ
ಕಲ್ಪಿಸಿಕೊಂಡು ಇವತ್ತು ಮೋದಿಜಿ ಅವರು ನನಗೆ MP ಮಾಡಿದ ಮೇಲೆ ಕಲಬುರಗಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್, 1 ಲಕ್ಷ ಜನರಿಗೆ, ಅದರಲ್ಲಿ ಹೆಣ್ಮಕ್ಳಿಗೆ ಆದ್ಯತೆ ಜಾಸ್ತಿ, 1 ಲಕ್ಷ ಜನರಿಗೆ ಸೀದಾ ನೌಕರಿ, 2 ಲಕ್ಷ ಜನರಿಗೆ ಇಂಡೈರೆಕ್ಟ್ ನೌಕರಿ. ಇದು ವರ್ಷ ಯಾರು ಹೋಗ್ತಾರೆ ಅವ್ರಿಗೆ ಮೊದಲು ಆದ್ಯತೆ. ಕಲಬುರಗಿಯಲ್ಲಿ ಭಾರತ ದೇಶದ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ರು. ಭಾಳ ಕಾಂಪಿಟೇಷನ್ ಇತ್ತು. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರು ಇವತ್ತು ನನಗೆ ಔಟ್ ಆಫ್ ನಮ್ಮ ಕಲಬುರಗಿ ಇತ್ತು ನನ್ನ ಪಾರ್ಕ್ ಕೊಟ್ಟಿದ್ದಾರೆ. 1 ಲಕ್ಷ ಹೆಣ್ಮಕ್ಳಿಗೆ ನೌಕರಿ ಕೊಡುವಂತ ಸ್ಕೀಮ್ ನಮ್ಮ ಮೋದಿ ಅವರು ಕೊಟ್ಟಿದ್ದಾರೆ. ಯಾಕೆ ನಾವು ವೈದ್ಯರಾಗಿ ಡಾಕ್ಟರ್ ಆಗೇನೆ, ನಾವು ಬೆಂಗಳೂರಲ್ಲಿ ನಾನಾ ಉದಾಹರಣೆ ನಮ್ಮ ದೇವಿ ಶೆಟ್ಟಿ, ನಮ್ಮ ದೇವಿ ಶೆಟ್ಟಿ ದೊಡ್ಡ ಹಾರ್ಟ್ ಸರ್ಜನ್. ಆ ಹಾಸ್ಪಿಟಲ್ನಾಗ 100% ಕೆಲಸ ಮಾಡೋರು, ಲಿಫ್ಟ್ ಮ್ಯಾನ್, ಗ್ಯಾಸ್ ನೋಡ್ತವರು, ಕೂಪಿಸಿ 100% ಹೆಣ್ಮಕ್ಳಿಗೆ ಹೋಗ್ತಿದ್ರು. ಇವತ್ತು ನಮ್ಮ ಮೋದಿಜಿ ಅವರು ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟು ನಿಮಗೆ ನೌಕರಿ ಈಗಾಗಲೇ ಅಲ್ಲಿ ಕೆಲಸ ಚಾಲು ಆಗಿದೆ, ಲಾಂಚ್ ಆಗಿದೆ, ಅದರಿಂದ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಗೊತ್ತಿದೆ ನಮ್ಮ ಮನೆ ಮೋದಿಜಿಯವರು ಬಂದಿದ್ರು ಕಲಬುರಗಿಗೆ. ನಂತರ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ಮಂಜುಳಾ ನಾಯ್ಡು ಅವರು ಮಾತನಾಡಿದರು. 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಹೋರಾಡಿದ ಕ್ರಾಂತಿಯನ್ನು ಮಾಡಿದ ಪೂಜ್ಯನೀಯ ಬಸವೇಶ್ವರರ ಕಲ್ಯಾಣ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ನಾನಿವತ್ತು ನಿಂತಿದ್ದೀನಿ. ಈ ಪುಣ್ಯ ಭೂಮಿಯಿಂದ ಅಕ್ಕ ಮಹಾದೇವಿ ಜನಿಸಿದ ಶಿವಮೊಗ್ಗ ಜಿಲ್ಲೆಯಿಂದ ನಾನಿಲ್ಲಿ ಬಂದಿದ್ದೀನಿ. ಯಾವ ಅಕ್ಕ ಮಹಾದೇವಿ ಅಕ್ಕನವರು ಜಗತ್ತಿಗೆ ಅಕ್ಕ ನಟಿಸ್ಕೊಂಡ್ರು, ಇವತ್ತು ಆ ಅಕ್ಕನವರ ಹೆಸರಲ್ಲಿ ಅಮೆರಿಕದಲ್ಲಿ ಸಮ್ಮೇಳನ ನಡೆಯುತ್ತೆ. ನಾನಿವತ್ತು ಪತ್ರಕರ್ತರಿದ್ದಾರೆ, ನಾನಿವತ್ತು ಮೊದಲು ಕೆಲವು ನಿಮಿಷಗಳು ನಿಮಗೆ ಮಾತಾಡಿ, ಒಂದು 5 ನಿಮಿಷ ನಾನು ಮಾತಾಡಿ ನಮ್ಮ ಅಭ್ಯರ್ಥಿಗಳಿಗೆ ಕ್ಷೇತ್ರದಾದ್ಯಂತ ಕಾರ್ಯಕ್ರಮಗಳಿಗೆ ಕಳಿಸ್ಕೊಡ್ತೀನಿ. ಅವ್ರು ಕಳಿಸ್ಕೊಟ್ಟ ಮೇಲೆ ಕರ್ನಾಟಕದ ನಾರಿ ಶಕ್ತಿಗೆ ನರೇಂದ್ರ ಮೋದಿಜಿಯವರು ನಿಮಗೆ ಏನೇನು ಮಾಡಿದ್ದಾರೆ ಅನ್ನುವ ಬಗ್ಗೆ ನಾನು ಹೇಳೋರಿದ್ದೀನಿ. ಏನು 2,000 ರೂಪಾಯಿಯನ್ನ ಮಹಿಳೆಯರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ನವರು ಇವತ್ತು ಹಳ್ಳಿಯಲ್ಲಿ ನಮ್ಮ ಮುಕ್ತ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಉಮೇಶನ ಗೊತ್ತಿದೆ ಅನ್ಕೋತೀರಿ. 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಇದು ದೇಶ ಗೆಲ್ಲಿಸುವ ಚುನಾವಣೆ. ಅವರ 2,000 ರೂಪಾಯಿ ಎಲ್ಲಿ ನರೇಂದ್ರ ಮೋದಿಜಿಯವರು ಪ್ರತಿ ಮನೆಗೆ ಕೊಟ್ಟ ಶೌಚಾಲಯದ ಹಣದ ಬೆಲೆ 15,000 ರೂಪಾಯಿ, ಒಂದು ಉಜ್ವಲ ಗ್ಯಾಸಿನ ಬೆಲೆ ಒಬ್ಬನಾರಿಗೆ 12,000 ರೂಪಾಯಿ, ಒಂದು ಆಯುಷ್ಮಾನ್ ಕಾರ್ಡಿನ ವ್ಯಾಲ್ಯೂ 5 ಲಕ್ಷ, ಪ್ರತಿ ವರ್ಷ ಒಂದು ಕುಟುಂಬದ 5 ಜನರು ತೆಗೆದುಕೋಬಹುದು. ಪ್ರತಿ ಮನೆಗೆ ಕುಡಿಯೋ ನೀರು ಬಂದಿದೆ, ಜಲ್ ಜೀವನ್ ಮಿಷನ್. ಇದು ನರೇಂದ್ರ ಮೋದಿಜಿಯವರು ಕೊಟ್ಟಿರು. ಯಡಿಯೂರಪ್ಪ ಕೊಟ್ಟಂತ ಸೈಕಲ್, ಭಾಗ್ಯಲಕ್ಷ್ಮಿ ಬಾಂಕ್ಗಳು ಎಲ್ಲ ಹೋಗಿದ್ದಾವೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ ಬಿಟ್ಟಿದ್ದಾರೆ. ನಾರಿಯರು ಓಡಾಡೋದಕ್ಕೆ ಬಸ್ ಇಲ್ಲ. ಶಾಲಾ ಕಾಲೇಜಲ್ಲಿ ಹುಡುಗಿಯರು ಬರೋದಕ್ಕೆ ಹಳ್ಳಿಗಳಿಂದ ಬಸ್ ಇಲ್ಲ. ಅದಕ್ಕೆ ಮುಂಚೆ 2 ನಿಮಿಷ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡಿ, ನೇಹ ಅನ್ನುವ ಯುವತಿಯ ಒಂದು ಕಗ್ಗೋಲೆ ಆಡು ಹಗಲೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆಯುತ್ತೆ. ಇದಕ್ಕೆ ಶ್ರದ್ಧಾಂಜಲಿ ಸಭೆಯನ್ನ ಸಲ್ಲಿಸಿ ನಾನು ನಮ್ಮ ಅಭ್ಯರ್ಥಿಗಳನ್ನ, ಶಾಸಕರನ್ನ ಬೀಳ್ಕೊಡ್ತೀನಿ. ನಿಮ್ ಜೊತೆಲಿ ಇನ್ನೂ ಅರ್ಧ ಗಂಟೆ ಇರ್ತೀನಿ. ನೀವು ಇರಿ ಅಂತ ಇಷ್ಟಪಡ್ತೀನಿ.
ಪಟ್ರೆ ನಾವು ನೀವು ಸೇರಿ ಮಾತಾಡೋಣ. ನೀವೇನು ಅನುಕೂಲ ಪಡ್ಕೊಂಡಿದ್ದೀರಾ ಮೋದಿ ಕ್ಷೇತ್ರ, ನೀವು ಈ ವೇದಿಕೆಗೆ ಬನ್ನಿ ಮಾತಾಡಿ. ನಮ್ಮೆಲ್ಲ ನಾಯಕಿಯರು ಇಲ್ಲಿ ಕೂತಿದ್ದಾರೆ. ನಮ್ಮ ಅಶೋಕ್ ಅಣ್ಣ ಅವರು, ಏನು ಉಮೇಶ್ ಅಣ್ಣ ಅವರು 6 ವರ್ಷದಲ್ಲಿ ಇಲ್ಲಿಗೆ ಅನೇಕ ಯೋಜನೆ ತಂದುಕೊಟ್ಟಿದ್ದಾರೆ. ಹೇಳೋಣ, ನಮ್ಮ ಜನಪ್ರಿಯ ಶಾಸಕರಾದ ಬತ್ನಿಮೋಡ್ ಅವರು ನಮ್ಮ ಜೊತೆಲಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ನಮ್ಮ ಪಕ್ಷದ ನಾಯಕಿಯರಿದ್ದಾರೆ. ನಾನು ಮುಂದುವರಿಸ್ತೀನಿ. ಕರ್ನಾಟಕದ ಮಹಿಳೆಯರ ಸುರಕ್ಷತೆ, ನಾಗರಿಕರ ರಕ್ಷಣೆ, ಕಾನೂನು ಸುವ್ಯವಸ್ಥೆಯನ್ನು ಪುಂಡರ ಕೈಯಲ್ಲಿ ಅಡವಿಟ್ಟು ನಡುಬಗ್ಗಿಸಿದ ಭಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಂಡ ಸರ್ಕಾರಕ್ಕೆ ಕರ್ನಾಟಕದಲ್ಲಿ, ಇದೇ ಗುಲ್ಬರ್ಗದಲ್ಲಿ ಒಂದು ಮಾತು ಹೇಳಬೇಕಾಗತ್ತೆ. ಕರ್ನಾಟಕದಲ್ಲಿ 5 ದೊರೆ ಹುಚ್ಚು ಮಂತ್ರಿಗಳು ಆಡಳಿತ ಮಾಡ್ತಿದ್ದಾರೆ. ಗುಲ್ಬರ್ಗದ ಪರೀಕ್ಷಾ ಕೇಂದ್ರಕ್ಕೆ ಬಂದ ನಮ್ಮ ನಾರಿಯರ ಮಾಂಗಲ್ಯವನ್ನ ತೆಗೆಸಿ, ಕಾಲುಂಗ್ರವನ್ನ ತೆಗೆಸಿ, ರಾಷ್ಟ್ರವನ್ನು ತೋರಿಸಿದ ಈ ಹುಚ್ಚು ಮಂತ್ರಿಗಳಿಗೆ ಪಾಠ ಕಲಿಸುವ ಯಹಿ ಸಮಯ ಸಹಿ ಸಮಯ ಬಂದಿದೆ. ಅಷ್ಟೇ ಅಲ್ಲ, 5 ದೊರೆಯ ಆಡಳಿತದಲ್ಲಿ ಹುಚ್ಚು ಮಂತ್ರಿ ಒಂದು ಮಾತು ಹೇಳ್ತಾರೆ, ಸರ್ಕಾರಿ ನೌಕರಿ ತಗೊಳ್ಳಿಕ್ಕೆ ಹೆಣ್ಮಕ್ಳು ಮಂಚ ಹಾಕಬೇಕು ಅನ್ನುವ ಕೀಳು ಅಭಿರುಚಿ, ದುಶ್ಯಾಸನ ಅಭಿರುಚಿಯನ್ನು ಪ್ರದರ್ಶಿಸಿದ ಜಿಲ್ಲಾ ಮಂತ್ರಿ ಇಲ್ಲಿ ಇದ್ದಾರೆ. ಯಹಿ ಸಮಯ ಸಹಿ ಸಮಯ. ಹಾವೇರಿ ಒಳಗೆ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ಅಲ್ಪಸಂಖ್ಯಾತರೇ ಅತ್ಯಾಚಾರ ಮಾಡ್ತಾರೆ. ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಲ್ಲ. ಉಡುಪಿಯ ಕಾಲೇಜ್ ಒಂದರಲ್ಲಿ ಹೆಣ್ಣುಮಕ್ಕಳು ಟಾಯ್ಲೆಟ್ ಅಲ್ಲಿ ವಿಡಿಯೋ ಇರ್ತಾರೆ, ಆಡಿಯೋ ಇರ್ತಾರೆ. ನಮ್ಮ ರಾಜ್ಯ ಸರ್ಕಾರ ತಿಪ್ಪೆ ಸಾರಿಸುತ್ತೆ. ಹೆಣ್ಣುಮಕ್ಕಳು 5 ಜನ ಹಿಜಾಬ್ ಹಾಕೊಂಡು ಬಂದವ್ರನ್ನ ಇಡೀ ರಾಜ್ಯದಲ್ಲಿ ಗಲಭೆ ಎಬ್ಬಿಸಿ PFI ಅವರು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದುಷ್ಟರಾಗಿ ರೂಪುಗೊಳ್ತಾರೆ. 175 PFI ಕ್ರಿಮಿನಲ್ಗಳು, 1456 ಆರೋಪಿಗಳನ್ನ ಬೇಷರತ್ತಾಗಿ ಬಿಟ್ಟು ಕೊಟ್ಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಭಂಡ ಸರ್ಕಾರದಿಂದ ಕರ್ನಾಟಕದ ನಾರಿಯರ ಸುರಕ್ಷತೆ ಪ್ರಾಣ ಬೀದಿಯಲ್ಲಿ ಚೆಲ್ಲಿದೆ. ಬೀದಿಯಲ್ಲಿ ಪ್ರಾಣ ಚೆಲ್ಲಿದೆ ಕರ್ನಾಟಕದಲ್ಲಿ. ಶೇಮ್ ಟು ದಿಸ್ ಗವರ್ನಮೆಂಟ್. ನಾನು ನಿನ್ನೆ ಬೆಳಗ್ಗೆ 9 ಗಂಟೆಗೆ ನನ್ನ ಟ್ರೈನ್ ಬುಕ್ ಆಗಿತ್ತು ಕಲಬುರಗಿಗೆ. ನಿನ್ನೆ ಸಂಜೆ ಅಲ್ಲಿಂದ ಹೊರಟು ನಾನು ನಿಮಗೆ ಬೆಳಗ್ಗೆ ತಲುಪಬೇಕಾಗಿತ್ತು. ಆದ್ರೆ ಹುಬ್ಬಳ್ಳಿಯ ನೇಹ ತಂದೆ ತಾಯಿಯನ್ನ ಭೇಟಿ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, ಶ್ರೀಮತಿ ಜಯಶ್ರೀ ಮತ್ತಿಮೂಡ್, ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಭಾಗೀರಥಿ ಗುನ್ನಾಪುರ್, ಶಶಿಕಲಾ ಟೆಂಗ್ಲಿ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.